ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಾಜಿ ಪುರಸಭೆ ಮಂಡ್ಯ ಆಶ್ರಯದಲ್ಲಿ ಕಾಲೇಜು ವಾರ್ಷಿಕೋತ್ಸವ ಹಾಗೂ 2025 ಮತ್ತು 26ನೇ ಸಾಲಿನ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾಲೇಜು ಆವರಣದಲ್ಲಿರುವ ಮಾಣಿಕ್ ಲಾಲ್ ಜೈನ್ ರಂಗಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಒಕ್ಕಲಿಗ ನಿಗಮದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಲೆ ನನ್ನ ದೇವಾಲಯ ಇದ್ದಂತೆ. ನಾನು ಕೂಡ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಮನುಷ್ಯನಿಗೆ ವಿದ್ಯಾರ್ಥಿ ದಶೆ ಎಂದರೆ ಸುವರ್ಣಕಾಲ ಇದ್ದಂತೆ ಎಂದರು. ಶಿಕ್ಷಣದಿಂದ ಜ್ಞಾನ ವೃದ್ಧಿಯಾಗುವುದರ ಜೊತೆಗೆ ತ್ಯಾಗ ಮತ್ತು ಸೇವಾ ಮನೋಭಾವನೆ ಮೂಡಲು ಸಾಧ್ಯವಾಗುತ್ತದೆ. ಈ ದಿಸೆಯಲ್ಲಿ ನೀವು ಮೊದಲು ವಿದ್ಯಾವಂತರಾಗಬೇಕು ಎಂದು ಸಲಹೆ ನೀಡಿದರು. ಕಾಲೇಜಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿ ದಶೆಯಿಂದಲೇ ಜೀವನೋಪಾಯ ಕೌಶಲವನ್ನು ಕಲಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ಒಂದು ತಾಣ ನನಗೆ ದೇವಾಲಯದ ರೀತಿ ಇರ್ತಕ್ಕಂಥದ್ದು. ನಮ್ಗೆ ದೇವಾಲಯ ಶಾಲೆ ಇದು 1960ನೇ ದಶಕದಲ್ಲಿ, ಅಂದರೆ 3 ವರ್ಷ ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ ನನ್ನ ಶಿಕ್ಷಣವನ್ನು ಪಡೆದೆ. ಮನುಷ್ಯನಿಗೆ ವಿದ್ಯಾರ್ಥಿ ದಶೆ ಅಂತ ಹೇಳಿದರೆ ಅದು ಸುವರ್ಣಕಾಲ ಅಂತಕ್ಕಂಥ ಒಂದು ಅಭಿಮತ. ಅದು ನಿಜಕ್ಕೂ ಕೂಡ ಹೌದು. ಈಸಬೇಕು ಇದ್ದು ಜಯಿಸಬೇಕು ಅಂತೀವಿ. ಈಸಬೇಕು ಇದ್ದು ಜಯಿಸಬೇಕು ಅಂತಂದರೆ ನಾವೊಬ್ಬರೇ ಜೀವನವನ್ನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಜಯಿಸಬೇಕಾದರೂ ಕೂಡ ಒಬ್ಬ ಪರಸ್ಪರ ಸಹಕಾರ ಇರ್ತದೆ. ಜೀವನದ ತಿರುಳು ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಯಾಕಂತ ಹೇಳಿದರೆ ಇವತ್ತು ವಿದ್ಯಾರ್ಥಿ ದಶೆಯಲ್ಲಿ ತಾವು ಕಂಡಿರ್ತಕ್ಕಂಥ ಒಂದು ಏರಿಳಿತಗಳನ್ನು ಮುಂದಿನ ಜೀವನದಲ್ಲಿ ಯಾರು ಒಬ್ಬ ಸಹಾಯಕ್ಕೆ ಅರ್ಹನಾಗಿರ್ತಾನೋ ನಾವೇ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಅದು ಇಡೀ ಕೋಟ್ಯಾಂತರ ಜನಕ್ಕೆ ತಲುಪ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಉಂಟಾಗಿರ್ತಕ್ಕಂಥದ್ದು. ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಮಾತನಾಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಬೆಳೆದಿದ್ದಾರೆ. ಅಂತಹ ಪ್ರತಿಷ್ಠಿತ ಕಾಲೇಜಿನಲ್ಲಿ ನೀವುಗಳು ವ್ಯಾಸಂಗ ಮಾಡುತ್ತಿರುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ನೀವು ಪರಿಶ್ರಮದಿಂದ ಅಭ್ಯಾಸ ಮಾಡಿ ಹೆಚ್ಚು ಪಾಠಗಳ ಕಡೆ ಗಮನ ಹರಿಸಿ ಕಾಲೇಜಿಗೆ ಉನ್ನತ ಫಲಿತಾಂಶ ನೀಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗೆ ವಿದ್ಯಾರ್ಥಿ ದಶೆಯಲ್ಲಿ 60s ನಾವು ಓದ್ತಾ ಇದ್ದ ಸಂದರ್ಭದಲ್ಲಿ ಈ ಗ್ರೌಂಡಲ್ಲೇ ನಾವು ಓದ್ತಾ ಇದ್ದೋ, ಇಲ್ಲೇ ಕುಳಿತು ನಾವು ಆಟ ಆಡ್ತಾ ಇದ್ದೋ, ನಮ್ಮ ಎಲ್ಲ ಚಟುವಟಿಕೆಗಳು ಇಲ್ಲೇ ಆಗ್ತಾ ಇದ್ದೋ, ನಾನೊಬ್ಬ ಪ್ಲೇಯರ್ ಆಗಿದ್ದೆ ಕೂಡ ಅಂತ ಕೂಡ ಹೇಳಿದ್ರು. ಅದಲ್ಲದೆ ಈ ಶಾಲೆಯ ಮಹತ್ವ ಏನಪ್ಪ ಅಂದರೆ, ಒಬ್ಬರು ಮುಖ್ಯಮಂತ್ರಿ ಕೊಟ್ಟಿದೆ, ಪ್ರತಿಷ್ಠಿತ ಒಂದು ಸಂಸ್ಥೆ ಇನ್ಫೋಸಿಸ್ನ ಮುಖ್ಯಸ್ಥರು ಒಬ್ರು ಇಲ್ಲಿ ಓದಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ. ಇದಲ್ಲದೆ ಹಲವಾರು ಸಾಹಿತಿಗಳು, ಕಾಳೇಗೌಡ ನಾಗವಾರರು ಇರ್ಬೋದು, ಹಲವಾರು ಸಾಹಿತಿಗಳು, ಈಗ ನಾಗನಾಥ್ ಸರ್ ಇರ್ಬೋದು, ಉತ್ತಮ್ ಚಂದೂರು ಇರ್ಬೋದು, ಅಲ್ಲದೆ HD ಚೌಡಯ್ಯನವರು ಕೂಡ ಇಲ್ಲೇ ಶಾಲೆಯಲ್ಲಿ ಓದಿದ್ರು ಅಂತಕ್ಕಂಥದ್ದು ಕೂಡ ಇದೆ. ಅಂದರೆ ಈ ಶಾಲೆಯ ಮಾಜಿ ಪುರಸಭೆ ಅಂತಕ್ಕಂಥದ್ದೇ ಒಂದು ಪ್ರಸಿದ್ಧಿ. ಅಂದರೆ ಪುರಸಭೆ ಪಕ್ಕದಲ್ಲಿದ್ದಂಥ ಕಾಲೇಜಿಗೆ ಮಾಜಿ ಪುರಸಭೆ ಕಾಲೇಜು. ಅಲ್ಲಿ ಮೊದಲಿಲ್ಲೇನು ಅನುದಾನ ಕೊಡ್ತಿದ್ರೇನೋ ಗೊತ್ತಿಲ್ಲ ಅಲ್ಲಿದ್ದ ಪುರಸಭೆಯಿಂದ. ಆ ಕಾರಣಕ್ಕೆ ಇದು ಮಾಜಿ ಪುರಸಭೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇದಾಗಿದೆ. ಅಂಥ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ತಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಂದರೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತಕ್ಕಂಥ, ತಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ದೊಡ್ಡ ಸಂಸ್ಥೆ ಕಟ್ಟಿದಂಥ ವ್ಯಕ್ತಿಗಳು ಓದಂಥ ಶಾಲೆಯಲ್ಲಿ ನಾವು ಓದ್ತಾ ಇದ್ದೀವಿ ಅಂತಕ್ಕಂಥದ್ದು. ಖ್ಯಾತ ವೈದ್ಯರಾದ ಡಾಕ್ಟರ್ ಉತ್ತಮ್ ಚಂದ್ ಮಾತನಾಡಿ, ನಾನು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಆದರೆ ಈಗ ಶಾಲೆ ಸಾಕಷ್ಟು ಬೆಳೆದಿದೆ. ಈಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಗಳಿವೆ ಎಂದರು. ಇಲ್ಲಿ ಬಂದ್ಮೇಲೆ ತುಂಬಾ ತಾಜಾ ಆಗ್ತಾ ಇದೆ. ಸರ್ ಎಲ್ಲ ಹೇಳಿದ್ರು, ಆತ್ಮಾನಂದ ಸರ್, ಶಿವಾನಂದ ಮೂರ್ತಿ ಸರ್ ಎಲ್ಲ ಇಲ್ಲಿ ಓದಿ ಹೆಸರು ಗಳಿಸಿರೋಂಥ ಖ್ಯಾತ ವ್ಯಕ್ತಿಗಳ ಹೆಸರು ಹೇಳಿದ್ರು. ಆದರೆ ನಾನು ನಮ್ಮ ಕ್ಲಾಸಲ್ಲಿ ಯಾರ್ಯಾರು ಏನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ಲಾಸಲ್ಲಿ ನಾನು 1974ರಿಂದ 77ವರೆಗೂ ಇಲ್ಲೇ ಓದಿದೆ. ಈ ಗ್ರೌಂಡಲ್ಲೇ ಇದೇ ಥರ ಕ್ರೀಡೆಯಲ್ಲಿ ನಾನು ಸಹ ಕ್ರಿಕೆಟು, ಫುಟ್ಬಾಲು ಎಲ್ಲ ಗೇಮ್ಸು ಆಡ್ತಾಯಿದ್ದೆ. ಎಲ್ಲದರಲ್ಲೂ ಒಂದೊಂದು ಸ್ಮಾಲ್ ಮೆಡಲ್ ಕೊಡ್ತಿದ್ರು. ಆಗ ಒಂದು ಸಣ್ಣದು ಒಂದು ಸ್ಟೀಲ್ ಥರದ್ದು ಒಂದಿತ್ತು, ಅದನ್ನೇ ಗೋಲ್ಡ್ ಮೆಡ್ಲು, ಸಿಲ್ವರ್ ಮೆಡ್ಲು ಅಂತ ಕೊಡ್ತಿದ್ರು. ಇವತ್ತಿಗೂ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಳೆ ನೆನಪುಗಳಂತೂ ರಿಯಲಿ ಇವತ್ತು ತಾಜಾ ಆಯಿತು.
ತುಂಬ ಖುಷಿ ಆಯಿತು. ನಮ್ಮ ಕ್ಲಾಸಲ್ಲಿ ನೋಡಿ ನಾವು 3-4 ಜನ, ಆವಾಗ ನಾನು ಮುನ್ಸಿಪಲ್ ಹೈಸ್ಕೂಲ್ಗೆ ಬರ್ಬೇಕು ಮುಂಚೆ ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ಓದಿದೆ. ಆವಾಗ ಇದ್ದಿದ್ದು ಮೋಸ್ಟ್ ಫೇಮಸ್ ಸ್ಕೂಲ್ ಅಂದರೆ ಎಕ್ಸ್ ಮುನ್ಸಿಪಲ್ ಹೈಸ್ಕೂಲ್. ಇದೊಂದೇ ಸ್ಕೂಲು ಅಷ್ಟು ಫೇಮಸ್ ಇತ್ತು. ಆಗ ಇಲ್ಲೇ ಒಂದು 2-3 ಸ್ಕೂಲ್ ಇತ್ತು. ಜಸ್ಟ್ ಮೈ ಶುಗರ್ ಸ್ಕೂಲ್ ಸ್ಟಾರ್ಟ್ ಆಗಿತ್ತು, ಮತ್ತು ಗವರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಒಂದಿತ್ತು. ಬಟ್ ಇಲ್ಲಿ ಸೀಟ್ ಸಿಗ್ಬೇಕಾದ್ರೆ ಭಾರಿ ಕಷ್ಟ ಇತ್ತು. ಆದರೆ ನಮ್ಗೆ ಹೇಗೋ ನಾನು ಆವಾಗ 7th ಸ್ಟ್ಯಾಂಡರ್ಡಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ಬಂದು ಇಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಮತ್ತು ಇಲ್ಲಿ ನಾನು ಕಲ್ತಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಡಿಸಿಪ್ಲಿನ್ ಅಂದರೆ ನನಗೆ ಇವತ್ತು ನೆನಪು ಬರೋದು ಸೀತಾರಾಮಯ್ಯ ಅಂಥೇಳಿ ನಮ್ಮ ಪ್ರಿನ್ಸಿಪಲ್ ಇದ್ದರು. ಅವರು ಆ ಸರ್ಕಲ್ಲಿಂದ ಒಂದು ಕೊಡೆ ಹಿಡ್ಕೊಂಡು ಹಿಂಗೆ ಬರ್ತಾ ಇದ್ರು. ಅವ್ರು ಬರೋಕ್ಕೆ ಮುಂಚೆ ನಾವೆಲ್ಲ ಕ್ಲಾಸಲ್ಲಿ ಇರಬೇಕು, ಇಲ್ಲಾಂದರೆ ಕೊಡೆಲೇ ಹೊಡಿತಿದ್ರು. ಲೇಖಕಿ ಮತ್ತು ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಂಪಮ್ಮ ಸಮಾರೋಪ ಭಾಷಣ ಮಾಡಿದರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅನ್ನೋದನ್ನ ಆ ಪಟ್ಟಿಗಳನ್ನೆಲ್ಲ ಕೇಳಿಸ್ಕೊತಾರೆ. ಯಾಕೆಂದ್ರೆ ಜಯಪ್ರಕಾಶ್ ಗೌಡ್ರು ಇದ್ರ ಬಗ್ಗೆ ಬರೆಸ್ತಾ ಹೋದಾಗ, ಅವರು ಕೂಡ ಇದೇ ಶಾಲೆನಲ್ಲಿ ಓದಿದಾಗ ನನಗೆ ಬಹಳ ರೋಮಾಂಚನ ಅನ್ನಿಸ್ತು. ಈಗ ತಾನೇ ಇಲ್ಲಿರುವಂಥವ್ರೆ 3-4 ಜನ ಓದಿದ್ದಾರೆ ನೋಡಿ. ಈ ಶಾಲೆನಲ್ಲಿ ಓದಂಥವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಅಧ್ಯಾಪಕರಾಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ, ಚಳುವಳಿಗಾರರಾಗಿದ್ದಾರೆ. ನೋಡಿ, ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಓದಂಥವ್ರು. ಅಂತ ಒಂದು ಭವ್ಯ ಇತಿಹಾಸವನ್ನು ಉಳ್ಳಂತಹ, ಸುದೀರ್ಘವಾದ ಒಂದು ದೊಡ್ಡ ಚರಿತ್ರೆಯನ್ನು ಉಳ್ಳಂತಹ ಈ ಒಂದು ಘನತೆ ಗೌರವವನ್ನ ಒಂದು ರಾಜ್ಯದಲ್ಲೇ ಗಳಿಸ್ಕೊಂಡಿರುವಂತಹ ಇಲ್ಲಿನ ಶಿಕ್ಷಕರು ಮತ್ತೆ ಇಲ್ಲಿನ ಒಂದು ಶಾಲೆನಲ್ಲಿ ನೀವು ಓದ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ ಮೊದಲು ಮಕ್ಕಳ ನೀವು ನಿಮ್ಮ ಶಾಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಿರಬೇಕು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ ಚೆಲುವಯ್ಯ ಮಾತನಾಡಿ, ಉತ್ತಮ ಫಲಿತಾಂಶ ಪಡೆಯುವುದಕ್ಕೆ ಶಿಕ್ಷಕರು ಈಗಿನಿಂದಲೇ ಹೆಚ್ಚು ಮುತುವರ್ಜಿ ವಹಿಸುವುದು ಅಗತ್ಯ ಎಂದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಪಡ ತೊಟ್ಟಂತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏಕೆಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅವ್ರು ಏನು ಆಗಬೇಕು ಅಂತಕ್ಕಂಥದ್ದನ್ನು ಆ ಪದವಿ ಪೂರ್ವ ಶಿಕ್ಷಣದಲ್ಲೇ ಅವರು ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು. ಒಬ್ಬರು ಡಾಕ್ಟರ್ ಆಗಬೇಕಾ, ಒಬ್ಬರು ಇಂಜಿನಿಯರ್ ಆಗಬೇಕಾ, ಒಬ್ಬರು ಅಕೌಂಟೆಂಟ್, ಜನರಲ್ ಅಕೌಂಟೆಂಟ್ ಆಗಬೇಕಾ, ಅಥವಾ ಇನ್ನೇನು ಆಗಬೇಕು ಅನ್ನೋದನ್ನು ಈ ಪದವಿ ಪೂರ್ವ ಶಿಕ್ಷಣ 2 ವರ್ಷ ನಾವು ಏನು ಕಲಿತೀವಿ ಅದರಲ್ಲೇ ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಬಳಿಕ ಗಣ್ಯರಿಗೆ ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಎಂಎಸ್ ಅಭಿಲಾಷ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಜಾರ್ಜ್ ಮೋಹನ್ ಕುಮಾರ್, ಎಂವಿ ಪದ್ಮಾ, ಖ್ಯಾತ ವೈದ್ಯರಾದ ಡಾಕ್ಟರ್ ಉತ್ತಮ್ ಚಂದ್, ನಿವೃತ್ತ ಪ್ರಾಧ್ಯಾಪಕರಾದ ನಾಗಾನಂದ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ ಚೆಲುವಯ್ಯ, ಪ್ರಾಂಶುಪಾಲರಾದ ಗುರುಲಿಂಗೇಗೌಡ, ಕಾಲೇಜು ಹಾಗೂ ಪ್ರೌಢಶಾಲಾ ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಹಾಜರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಕಳಸ ಹೊತ್ತ ವಿದ್ಯಾರ್ಥಿಗಳು ಪೂರ್ಣಕುಂಭ ಮೆರವಣಿಗೆ ಮೂಲಕ ಗಣ್ಯರನ್ನು ವೇದಿಕೆಗೆ ಕರೆದೊಯ್ದರು.